ಜೊತೆಯಾಗಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಬದುಕ್ತೀವಿ ಅಂತ ಪ್ರಮಾಣ ಮಾಡ್ತಾರೆ. ಕಾಲಿಗೆ ಕಾಲುಂಗ್ರ ತೊಡಿಸಿ, ಹಣೆಗೆ ಕುಂಕುಮ ಇಟ್ಟು, ಕೈ ಬಳೆ ಕೊಟ್ಟು ಮಾಂಗಲ್ಯ ಧಾರಣೆ ಮಾಡಿ ಹೆಣ್ಣನ್ನ ಮುತ್ತೈದೆ ಮಾಡ್ತಾನೆ. ಇವರಿಬ್ರು ಸೇರಿ ಅರುಂಧತಿ ನಕ್ಷತ್ರನ ನೋಡ್ತಾರೆ. ಅರುಂಧತಿ ಮತ್ತೆ ವಸಿಷ್ಠ ಜೋಡಿ ನಕ್ಷತ್ರ. ನಾವಿಬ್ರು ಅವ್ರ ತರನೇ ಅನ್ಯೂನ್ಯವಾಗಿರ್ತೀನಿ ಅಂತ ನಕ್ಷತ್ರ ನೋಡ್ಕೊಂಡು ಪ್ರಮಾಣ ಮಾಡ್ತಾರೆ. ಅಬ್ಬಾ, ಒಂದು ಮದ್ವೆಗೆ ಇಷ್ಟೊಂದು ಅರ್ಥ ಇದೆಯಾ? ಸೂಪರ್. ಮದುವೆಗೆ ಇಷ್ಟೊಂದು ವ್ಯಾಲ್ಯೂ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಗಂಡು ಹೆಣ್ಣು ಸೇರಿ ದಿನಪೂರ್ತಿ ಜಗಳಾಡೋದನ್ನೇ ನಾನು ಮದುವೆ ಅಂತ ತಪ್ಪು ತಿಳ್ಕೊಂಡಿದ್ದೆ. ಬಟ್ ಮದುವೆ ಅಂದರೆ ಅದು ಗಂಡು ಹೆಣ್ಣು ಅಲ್ಲ, ಗಂಡ ಹೆಂಡತಿ ಸಂಬಂಧ. ಸೂಪರ್ಯ. ಈಗಿನ ಮಕ್ಕಳಿಗೆ ಮದುವೆ ಅಂದರೆ ಲಕ್ಷ ಲಕ್ಷ ಖರ್ಚು ಮಾಡೋ ಈವೆಂಟ್ ಆಗಿ ಹೋಗ್ಬಿಟ್ಟಿದೆ. ಅದರಲ್ಲಿ ಇಂಟೆನ್ಷನ್ ಕಡಿಮೆ ಆಗಿದೆ. ಶುಭ, ಎಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದೆಲ್ಲ ತಿಳ್ಕೊಂಡಿದ್ಯಾ. ಮದುವೆ ಪ್ರತಿಯೊಬ್ಬರ ಜೀವನದಲ್ಲೂ ಟರ್ನಿಂಗ್ ಪಾಯಿಂಟ್ ಅನ್ನೋದನ್ನ ಅರ್ಥ ಮಾಡಿಸುತ್ತೆ. ಮತ್ತೆ ಪೃಥ್ವಿ ಅಣ್ಣನ ಮದ್ವೆಲಿ ನೀನ್ ಹೇಳಿದ್ ಯಾವುದು ಇಲ್ವೇ ಇಲ್ಲ. ಇಲ್ಲಿ ನೋಡು, ಅಗ್ನಿ ಇದೆ, ಅರಿಶಿನ ಕುಂಕುಮನೂ ಇದೆ. ಪೃಥ್ವಿ ಯುಕ್ತನ್ ಕರ್ಕೊಂಡ್ ಬರ್ಬೇಕಾದ್ರೆ ಕೈ ಹಿಡಿದು ಹೆಜ್ಜೆ ಹಾಕಿದ್ದಾನೆ. ಅವರಿಬ್ರು ಕಾಯ ವಾಚ ಮನ್ಸ ಪ್ರೀತಿಸಿ ಒಬ್ರು ಮನ್ಸನ್ನ ಇನ್ನೊಬ್ರಿಗೆ ಅರ್ಪಣೆ ಮಾಡ್ಕೊಂಡಿದ್ದಾರೆ. ಮದ್ವೆನೂ ಆಗಿದ್ದಾರೆ. ಆಚರಣೆ ಅನ್ನೋದು ತೋರಿಕೆಗಷ್ಟೇ, ಅದು ನಮ್ಮ ಮನ್ಸಿಗೆ ಒಪ್ಪಿಗೆ ಆಗ್ಬೇಕು. ಅವಾಗ್ಲೇ ಅದಕ್ಕೊಂದು ಅರ್ಥ ಬರೋದು. ಸರಿ ಸರಿ, ಟೈಮ್ ಆಯ್ತು. ಅಮ್ಮನ ಆಶೀರ್ವಾದ ತಗೊಳ್ಳಿ. ಚೆನ್ನಾಗಿರಿ. ಯುಕ್ತ, ನಿಮ್ಮ ಅಣ್ಣನ ಆಶೀರ್ವಾದ ತಗೋ. ಅವನ ಆಶೀರ್ವಾದ ನಿನ್ ಮೇಲಿದ್ರೆ ನೀನ್ ಯಾವಾಗ್ಲೂ ಚೆನ್ನಾಗಿರ್ತೀಯ. ಹೋಗು ಕಂದ. ಯುವ, ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲ್ಲ. ನೀವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನನ್ನ ಜೀವನದ ಪರ್ಪಸೇ ಚೇಂಜ್ ಮಾಡಿಬಿಟ್ಟೆ ನೀನು. ನನ್ನ ತಪ್ಪನ್ನು ನನಗೆ ಅರ್ಥ ಮಾಡಿಸಿ ನನ್ನನ್ನು ಮನುಷ್ಯನಾಗಿ ಮಾಡಿದೆ. ನನ್ನ ತಂಗಿಗೆ ಬದುಕಂದ್ರೆ ಏನು ಅಂತ ಹೇಳ್ಕೊಟ್ಟು ಅವಳು ಬದುಕನ್ನ ಕತ್ಕೊಡೋಕ್ಕೆ ಒಂದು ದಾರಿ ಮಾಡೋದಕ್ಕೆ ಹೆಲ್ಪ್ ಮಾಡಿದೆ. ಎಲ್ಲರೂ ನಮ್ಮವರು ಅಂತ ಟ್ರೀಟ್ ಮಾಡ್ತೀಯ, ಆದರೆ ಆ ಗುಣ ಎಲ್ರಿಗೂ ಬರೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ನನ್ನ ಲೈಫಿಗೆ ಬಂದಿದ್ದಕ್ಕೆ. ನನ್ನ ಲೈಫಲ್ಲಿ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿ ಅಂದರೆ ನನ್ನ ತಾಯಿ. ಆದರೆ ನೀನು ನನ್ನ ಲೈಫಲ್ಲಿ ಅಷ್ಟೇ ದೊಡ್ಡ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ದೆ. ನೀನು ಬೈ ನನ್ನ ಜೀವ ಉಳಿಸ್ಲಿಲ್ಲ, ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಏನಾಯ್ತು ನಂಗೆ? ಮೈ ಎಲ್ಲ ಬಿಸಿ ಆಗ್ತಿದೆ. ನನ್ನ ಬಾಯಲ್ಲಿ ಮಾತೇ ಬರ್ತಿಲ್ಲ. ಏನೋ ಒಂಥರ ಹೊಸ ಅನುಭವ, ಒಂಥರ ಖುಷಿ ಆಗ್ತಿದೆ. ಬೇರೆ ಯಾರಾದ್ರೂ ನನ್ನ ತಪ್ಕೊಂಡಿದ್ರೆ ಇಷ್ಟೊತ್ತಿಗೆ ಅವ್ರ ಕಪಾಳ ಕಡ್ಬಾಗಿರೋದು. ಯುವ ತಪ್ಕೊಂಡ್ರು, ನಾನು ಯಾಕೆ ಅವನಿಗೇನು ಹೇಳಲೇ ಇಲ್ಲ. ನಾನೇ ಅವನಿಗೆ ಕರ್ಕೋಗ್ಬಿಟ್ಟೆ. ನನ್ಗೆ ಗೊತ್ತಿಲ್ದಂಗೆ ನಾನೇನಾದ್ರೂ ಇವನ್ನ ಇಷ್ಟಪಡ್ತಿದ್ದೀನ? ಲೇ ಶುಭ, ಏನೇ ಆಯ್ತು ನಿನ್ಗೆ? ಹಾಳಾಗಿ ಹೋಗ್ತಿದೀಯಲ್ಲೇ. ಅಪ್ಪೋ ದೇವ್ರೆ, ಮನ್ಸಲ್ಲೆಲ್ಲ ಗುಳುಗುಳು ಅಂತಿದೆ. ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗೆ ಕಚ್ಕುಳಿ ಆಗ್ತಿದೆ. ಏನಾಗ್ತಿದೆ?
ಇದೇನಾದ್ರೂ ಅದೇನಾ? ಅಂದ್ರೆ ಸಿನಿಮಾದಲ್ಲಿ ಹೀರೋಯಿನ್ಸ್ಗಾಗುತ್ತಲ್ಲ. ನಮ್ಮೆಲ್ಲರಿಗಿಂತ ದೊಡ್ಡವನು ಆ ದೇವರು. ಅವನ ಕೃಪೆ ನಮ್ಮ ಮೇಲಿದ್ರೆ ಎಲ್ಲ ಒಳ್ಳೇದೇ ಆಗುತ್ತೆ. ಮೊದಲು ಎಲ್ಲರೂ ಅವನ ಕೈ ಮುಗಿರಿ. ಆಹಾ, ದೇವರೇ ದೇವ್ರ ಬಗ್ಗೆ ಮಾತಾಡ್ದಂಗೆ ಆಯ್ತು. ಅದಕ್ಕೆ ಹೇಳಿದ್ ಸರಿ, ಎಲ್ಲ ಪ್ರಾಬ್ಲಮ್ನೂ ದಾಟಿ ಕೊನೆಗೂ ಮದುವೆ ಮಾಡಿಸಿದ್ವಿ. ಗಾಡ್ ಈಸ್ ಗ್ರೇಟ್. ದೇವ್ರಿಗೆ ಎಲ್ಲರೂ ಸೇರಿ ಒಂದ್ಸರಿ ಥ್ಯಾಂಕ್ಸ್ ಹೇಳ್ಬಿಡೋಣ. ದೇವ್ರೆ, ನೀನೊಬ್ಬ ನಮ್ಮ ಕಡೆ ಇದ್ರೆ ಇಂಥ 1000 ಕಷ್ಟಗಳು ಬಂದರೂ ಅದನ್ನ ನಾನು ಧೈರ್ಯವಾಗಿ ಎದುರಿಸ್ತೀನಿ. ಯುಕ್ತ, ದೇವ್ರಿಗೆ ಆರತಿ ಮಾಡಮ್ಮ.